ಎಲ್ಲ ನಮಸ್ಕಾರ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಭಾಳ ಖುಷಿ ಆಯಿತು. ನಮ್ಮ ಸುಧೀರ್ ಅರಸ್ ಅವರು ನಮ್ಮನ್ನು ಕರೆಸೋದಕ್ಕೆ ಅವರ ಅಧ್ಯಕ್ಷರು ಪ್ರಸನ್ನ ಸರ್ ಹಾಗೂ ಇಡೀ ನಮ್ಮ ಶ್ರೀ ವಿನಾಯಕ ಗೆಳೆಯರ ಬಳಗ ಎಲ್ಲರೂ ಕೂಡ ಭಾಳ ಖುಷಿಯಿಂದ ನಮ್ಮನ್ನು ಆಹ್ವಾನ ಮಾಡಿದ್ದೀರಿ. ನನಗೆ ತಬಲಾನಾಣಿ ಸರ್ ಆ್ಯಕ್ಚುಲಿ ನಂಬರ್ ಕೊಟ್ಟಿದ್ದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಜೊತೆಗೆ ನಮ್ಮ ರವಿ ಅಣ್ಣವರಿದ್ದಾರೆ ಸ್ಪಾನ್ಸರರು. ಭಾಳ ಖುಷಿಯಾಗುತ್ತೆ, ಯಾಕಂದರೆ ನಾಗಮಂಗಲದಲ್ಲಿ ಅವ್ರ ಮನೆ ಹತ್ರ ಹೋದಾಗ ದಿನಕ್ಕೊಂದು 100-200 ಜನ ಊಟ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಅದು ಯಾವಾಗಲೂ ತಿರ್ದಿರುತ್ತೆ, ಅನ್ನದಾನ ನಡೀತಾ ಇರುತ್ತೆ. ಎಲ್ಲರೂ ನಿಮ್ಮ ಯುವಕರಿಗೆ ಏನು ಎಲ್ಲ ಹಿಂಗೆ ಕೊಡೋದೇ ಆಗಿದೆ ಅವ್ರಿಗೆ. ದೇವರು ಹಾಕಿಟ್ಟಿರಲಿ ಸರ್ ನಿಮ್ಮನ್ನು. ಇನ್ನು ಮುಂದಿನ ಒಂದು MLA ಆಗಬೇಕು ಅಂತ ನಿಮ್ಮ ಒಂದು ಆಸೆ ನಿಜವಾಗ್ಲೂ ಆಗಲಿ, ಮುಂದಿನ ದಿನಗಳಲ್ಲಿ ನಿಮಗೆ ಆಗಲಿ ಅಂತ ಮನಸ್ಪೂರ್ವಕವಾಗಿ ನಾವು ಕಲಾವಿದರ ಕಡೆಯಿಂದ ಮತ್ತು ಬಾಲು ಅಂಡ್ ಪಾರ್ಟಿ, ನಮ್ಮ ಬಾಲು ಸರ್ ಮತ್ತು ಪಾರ್ಟಿಯ ಎಲ್ಲ ವಾದ್ಯಗೋಷ್ಠಿಯ ಪರವಾಗಿ ನಾವು ನಿಮ್ಮ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನೋಡಿ, ಅವರು ನಗ್ತಾ ಇರ್ತಾರೆ, ಯಾವಾಗಲೂ ಚೆನ್ನಾಗಿ ನಗ್ತಾ ಇರ್ತಾರೆ. ಪಕ್ಕದವ್ರು ಮಾತಾಡ್ಕೊತಾ ಇರ್ತಾರೆ ಹೆಂಗಸರು. ಏನ್ರಿ, ಎಲ್ಲಿ, ಯಾವುದು ನಿಮ್ಮ ಮನೆ, ಯಾವುದು ಇದು ಡ್ರೆಸ್ಸು, ಮೀಸಲ್ ತರಿಸುತ್ತೆ ಮತ್ತೆ ಜ್ಯುವೆಲ್ಸ್ ಎಲ್ಲಿ ತರಿಸ್ತಾರೆ, ಎಲ್ಲ ಮಾತಾಡ್ಕೊಂಡು ಬಗೆಯ. ಆದರೆ ಗಂಡಸರಿಗೆ ಅದಿಲ್ಲ. ಯಾಕಂದ್ರೆ ನಮ್ಗೊಂದು ಶರ್ಟ್ ವಾಯ್ಸ್ ಮಾಡ್ತೀನಿ, ನೀನು ಏನೋ ಗೊತ್ತಿರೋಷ್ಟು ವಾಯ್ಸ್ ಮಾಡ್ತೀನಿ. ಆ ಅಣ್ಣ ಹೇಳಿದ್ನಲ್ಲ, ಅವ್ರ ವಾಯ್ಸ್ ಮಾಡ್ತಾನೆ, ಇವ್ರ ವಾಯ್ಸ್ ಮಾಡ್ತಾನೆ ಅಂತ. ನಮ್ಮ ಚಿಕ್ಕಪ್ಪನ ವಾಯ್ಸ್ ಮಾಡುವಲ್ಲ. ನಿಮ್ಮ ಚಿಕ್ಕಪ್ಪ ಯಾರಲ್ಲಿ ಅಂದೆ? ಏನು ನಮ್ಮ ಚಿಕ್ಕಪ್ಪ ಯಾರು ಅಂತೀಯ? ಈ ಊರ್ ಮಾಜಿ ಚೇರ್ಮನ್ ರಾಜಗೌಡ ವಾಯ್ಸ್ ಮಾಡೋ ಅಂದ. ರಾಜಗೌಡ್ರೆ, ಮಾಜಿ ಚೇರ್ಮನ್ರಿ ಎಲ್ಲಿದ್ದೀರ, ಬನ್ನಿ, ನಿಮ್ಮ ಹುಡುಗ ಬಂದವನೇ, ನಿಮ್ಮ ವಾಯ್ಸ್ ಮಾಡ್ಬಿಟ್ಟು ಕಳಿಸ್ತೀನಿ ಅಂದೆ. ಏನು ಹೇಳ್ಬೇಕು ಅವನು? ನೀನು ಕರೆದೆ ಅಂತ ನಮ್ಮ ಚಿಕ್ಕಪ್ಪ ಸ್ಟೇಜ್ ಮೇಲೆ ಬಂದು ಮಾತಾಡ್ಬೇಕಾ? ಇಲ್ಲಿ ಇಂಪಾಸಿಬಲ್ ಅಂದ. ಯಾಕೆ ಅಂದೆ? ಅವ್ರ ಸತ್ತು 30 ವರ್ಷ ಆಯಿತು, ಇನ್ನು ನಾನೆಲ್ಲಿ ನೋಡಕ್ಲಪ್ಪ. ಅದಕ್ಕೆ ಮೊನ್ನೆ ಒಂದು ಕಡೆ ಹೋಗಿದ್ದೆ, ಯಾರು ವಾಯ್ಸ್ ಬೇಕು ಅಂದು. ಹಿಂಗೆ ಒಂದು ಹುಡುಗ, ಸರ್ ನರಸಿಂಹರಾಜ್ ವಾಯ್ಸ್ ಮಾಡಿ ಸರ್ ಅಂದ. ಹಳೆ ನಮ್ಮ ನರಸಿಂಹರಾಜ್ ವಾಯ್ಸು ಒಂದು ಸಿನಿಮಾದಲ್ಲಿತ್ತು. ಅಯ್ಯೋ, ಹೋದ ಜನ್ಮದಲ್ಲಿ ಕತ್ತಿ ಆಗಿದ್ದಂತೆ, ಈ ಜನ್ಮದಲ್ಲಿ ಉದ್ದ ಕತ್ತಿ ಆಗಿಟ್ಟು ಬಿಟ್ಟಿದ್ದಾನೆ. ಮಾತಾಡಲ್ವಾ? ನೀನು ಮಾತಾಡಲಿಲ್ಲ ಅಂದರೆ ಕಬ್ಬಣ ಕಾಯಿಸಿ ಬರ ಹಿಡಿದು ಬಿಡ್ತೀನಿ. ನನ್ನ ಕತ್ತೆ ಮಾತಾಡ್ತಾ ಇದೆ. ಅಯ್ಯೋ ಬರಲಾ ಹಂಗೆ ಹೇಳಿದ್ರೆ ಅವನು ಏನೇನ್ಬೇಕು? ಇದು ಯಾರು ನನಗೆ ಗೊತ್ತೇ ಇಲ್ಲ ಅಂದ. ಯಾವ ನರಸಿಂಹರಾಜ್ ಅಂದೆ? ಅದೇ ಸರ್ ನರಸಿಂಹರಾಜ್ ಬಳ್ಳಾಪುರ ಅಂದ. ಅದು ಯಾವುದು ಗೊತ್ತ? ನಾನು ನಿನ್ನ ಅಭಿಮಾನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ಯಾವ್ರ ಸ್ವಾಮಿ ನಿಮ್ಮದು? ಯಾವ್ರ ಸ್ವಾಮಿ ನಿಮ್ಮದು? ಬೆಳ್ತಂಗಡಿ. ಬೆಳ್ತಂಗಡಿ, ಧರ್ಮಸ್ಥಳ ಬೆಳ್ತಂಗಡಿ. ಹಂಗಾಸೆ ಬಂದಿದ್ದೆ ನೋಡ್ರ. ನಮ್ಮ ಮನೆಗೆ ಬರೋಕ್ಕಿಲ್ವ್ರ ನೀವು? ನಮ್ಮ ಮನೆ ಬರೋಕ್ಕಿಲ್ವ್ರ? ನಿಮ್ಮಂಥವ್ರು ನಮ್ಮ ಮನೆಗೆ ಬರಬೇಕು. ಗಂಟು ನೀರಕ್ಕೆ ಕುಡಿದ್ಬಿಟ್ಟು ಆ ವಾಯ್ಸ್ ಬೇಕಾಗಿತ್ತಂತೆ. ಇನ್ನೊಬ್ಬ ಮನೆ ಹೋದ, ಮಂಜಣ್ಣನ ವಾಯ್ಸ್ ಮಾಡೋ ಅಂತ. ಯಾವ ಮಂಜಣ್ಣ? ಮಾಡ್ತಾ ಇದ್ದಾರೆ ಬನ್ರಲೇ, ಬರ್ರ ಹೊಸಕಟ್ಟೆ ಬಿರಿಯಾನಿ ತಿಂದು ಬರ್ರ ಠಾಟ್ ಹಾಕ್ಸ್ಕೊಳ್ಳಿ ಬಂದ್ರ, ಬಾಗರು ಕಾಫಿ ಕುಡಿ. ಈ ವಾಯ್ಸ. ಇನ್ನೊಂದು ಹೇಳಿದೆ ಸರ್, ಇನ್ನೊಂದು ವಾಯ್ಸ್ ಲೇಟೆಸ್ಟ್ ಆಗಿ ಬಂದಿದೆ ಹಾಡು. ಓಡ್ರೋ ಶ್ರೀನಿವಾಸ್ ಅವ್ರದ್ದು ಹೇಳಿ ಅಂತ. ಓಡ್ರೋ ಶ್ರೀನಿವಾಸ. ಓಡ್ರೋ ಇದು ಸರ್ಜಾ ಅಡ್ಡ. ಓಡ್ರೋ ಇದು ಸರ್ಜಾ ಅಡ್ಡ. ಆ ಸರ್ಜ ಬಂದ ಸರ್ಜ ಆಕ್ಷನ್ ಪ್ರಿನ್ಸ್ ಜಡ್ಡ. ಊದಿರಿ ತುತ್ತಿರಿ ಒಡಿರಿ ನಗರಿ, ಎರಡು ಸ್ಟೆಪ್ಪು ಹಾಕಿ ಬಿಡೋಣ. ಓಡ್ರೋ ಎಲ್ಲಿ ಓಡೋದು ಗೊತ್ತಾಗಲಿಲ್ಲ ನಮಗೆ. ಕರೆಂಟ್ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ನಿನ್ನ ಸಮಸ್ಯೆ ಏನಪ್ಪ? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ಬಂದೇ ಇಲ್ಲ. ನಿನ್ನೆ ಬಟ್ಟೆ ಹಾಕೊಂಡು 1 ವಾರದಿಂದ ಹೋದ ನನ್ನ ಹೆಂಡತಿ ಬಂದೇ ಇಲ್ಲ. ಸಿದ್ದರಾಮಯ್ಯನವರೇ, ನೀವು ಫ್ರೀ ಬಸ್ ಮಾಡಿಸ್ಬಿಟ್ಟು ಹೆಂಗಸರು ಮನೇಲೇ ಇರ್ತಾ ಇಲ್ಲ. ಬಸ್ ಹತ್ಕೊಂಡು ಹೋಗು, ಮತ್ತು ಬಸ್ ಇಳಿತಾರೆ. ಮೂಡ್ ಬಂದರೆ ಮನೆ ಇಲ್ಲ, ಇನ್ನೊಂದು ಬಸ್ ಹತ್ಕೊಂಡು ಇನ್ನೊಂದು ಕಡೆ ಹೋಗ್ತಾರೆ. ಯಾರೂ ಮನೆಗೆ ಬರ್ತಾ ಇಲ್ಲ. ಗಂಡಸರು ಊಟ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಏನು ಮಾಡೋದು ಸಿದ್ದರಾಮಯ್ಯನವರೇ? ಇಂದಿರಾ ಕ್ಯಾಂಟೀನ್ ಮೇಲೆ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡಿ ಹೋಗಲ್ಲಿ. ಪಾಪ ಹೆಂಗಸರೆಲ್ಲ ಹೋಗಿದ್ದು ಬರಲಿ. ಕರಿಮಡಿ ಮಾಲೀಕ ನನಗೆ ಗೊತ್ತಿಲ್ಲ. ಯಡಿಯೂರಪ್ಪ ಕೂತಾರೆ, ಅವ್ರು ಕೇಳು. ಯಡಿಯೂರಪ್ಪನವ್ರು ನೋಡಿ ಹೇಗೆ ಮಾತನಾಡ್ಬೋದು ನೋಡ. ಯಡಿಯೂರಪ್ಪನವ್ರ ಧ್ವನಿ ಬಂಧುಗಳ, ನಮ್ಮ ಅಪ್ಪನಾಡೆ ನನಗೆ ಯಾರು ಗೊತ್ತಿಲ್ಲ ಸ್ವಾಮಿ. ಕರಿಮಡಿ ಮಾಲೀಕ, ಬೆಳಿಮಡಿ ಮಾಲೀಕ ಯಾರು ಗೊತ್ತಿಲ್ಲ. ಈ ಕಾಲದಲ್ಲಿ ಕರಿಮಡಿ ಯಾರಾಗ್ತಾರೆ ಸ್ವಾಮಿ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ತಿರುಗಾಡ್ತಾರೆ. ಆದರೆ ಯಾರು ಹೌದಾವಲಿ ಅನ್ನೋದು ಬಾಯಿ ಮುಚ್ಕೊಂಡು ಕೂತ್ಕೊಡ್ರಿ. ನಾನು ಹೌದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ. ಎಲ್ಲರೂ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ.
ಇವ್ರು ಹಿಂಗೆ ಹೇಳ್ಬಿಟ್ಟು ಹೋದ್ರು. ತಕ್ಷಣ ಹಂಗೋ ಹಿಂಗೋ ಹುಡುಗರು ಹೇಳ್ದಂಗೆ ಕರಿಮಣಿ ಮಾಲೀಕ ಯಾರು ಅಂದ್ರೆ ರಾಹುಲ್ ಅಂತ ಕಂಡಿಡಿದು ಬಿಟ್ರು. ಈ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಹೋಗ್ತಾ ಇದ್ರು ಅಲ್ಲಿ. ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಕರಿಮಣಿ ಮಾಲೀಕ ಸಿಕ್ಬಿಟ್ರು, ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಚಂದ್ರಲಿ ರಾಹುಲ್ ಅಂತ ಏನ್ ಹೇಳ್ತೀರಂತ ಮೈ ಕೇಳಿದ್ರು. ಅವ್ರು ಏನ್ ಹೇಳ್ಬೋದು ನೋಡಿ ಜಮೀರ್ ಅಹಮದ್ ಖಾನ್, ಅಪ್ಪ ಲಾಟ್ರಿ ಏನ್ ಸರ್ ಇದು, ಅವ್ರ ಫೋಟೋ ತೆಗಿತಿಲ್ಲ, ದೇವ್ರೊಳಗೆ ಮಾಡ್ತದ, ನಾನೇನ್ ಮಾಡಿದ್ದೆ, ಅಲ್ಲಿ ಕಚ್ಕೊಂಡಿರೋ ತೆಗಿಬೇಕು. ಅದನ್ನೇ ಪ್ರಧಾನ ಹೇಳಿದ್ದು. ಇಷ್ಟೊತ್ತು ಹೇಳ್ತಾ ಇದ್ದೀನಿ, ನಾವು ಕಂಡಿದ್ದೀವಿ ಚಟಪಟ ಅಂತ ಚಪ್ಪಾಳೆ ಬಡಿಬೇಕು. ನಾನು ಹೇಳ್ದೆ ಮೊನ್ನೆ ಮಿಸ್ಟರ್ ಸೂರ್ಯ, ನಿನ್ಗೆ ಒಳ್ಳೇದಾಯ್ತದ, ಮಳೆ ಬಂದ್ರೆ ಮಳೆ ಬಂದಿಲ್ಲ, ಅಕ್ಕಪಕ್ಕ ಏರಿಯಾಗೆ ಬಂದಿರಿ, ಇಲ್ಲಿ ಬಂದಿಲ್ಲ ರೀ. ಅದನ್ನೇ ಹೇಳ್ತಾ ಇದ್ದೀನಿ, ದೇವ್ರೊಳಗೆ ಮಾಡ್ತದ ನಿಂಗೆ, ಥೋ ನಿನ್ ಜನ್ಮಕ್ಕೆ ಹೋಗು. ಕಂಜಾಜೆ ಶಬ್ದಾರ್ ಅಪ್ಪಪ್ಪ ಲಾಟ್ರಿ, ಥ್ಯಾಂಕ್ ಯು ಅಂತೂ ಇದು ಕಂಡುಹಿಡಿದಾಯ್ತು. ಈಗ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನನ್ನ ಮೇಲೆ ಹಣೆ ಇಟ್ಟೇಳು, ನೀನು ಕುಡ್ದಿಲ್ಲ. ನನಗೆ ಗೊತ್ತು, ಜಾಸ್ತಿ ಕುಡಿಬೇಡ್ರಿ. ಆಮೇಲೆ ಕುಡಿದು ಲಿವರ್ ಔಟು, ಹೆಂಡತಿ ಮನೆಯಲ್ಲಿರೋದೇ ಡೌಟು. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀರಾ. ನಾವು ಸಿನಿಮಾದವ್ರು ನಿಮ್ಗೇನು ಮಾಡಿಲ್ಲ, ನಾವು ಸಿನಿಮಾ ಕೊಟ್ಟಿದ್ದೀವಿ, ನೀವು ನೋಡಿದ್ದೀರಾ ಅಷ್ಟೇ. ಆದರೂ ಒಬ್ಬ ನಟನ ದೇವರು ಅಂತ ಪೂಜೆ ಮಾಡ್ತೀರಾ, ಒಬ್ಬ ನಟ ತಪ್ಪು ಮಾಡಿದ್ರು ನಾವು ಯಾವತ್ತು ಅವ್ರ ಪರ ಅಂತೀರ. ಇಂಥ ಅಭಿಮಾನಿಗಳು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಾಗೇನೆ ಅವರ ಕುಚುಕು ಗೆಳೆಯ ಯಾರು, ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ನೀನು ಮಂತ್ರಿ ಆದ್ರೆ ನಾನು ರಾಜ, ರಾಜ ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಯಾಕಂದ್ರೆ ನನ್ನ ಸಿನಿಮಾದಲ್ಲಿದ್ದಂಥ ಡೈಲಾಗು, ಹೇಯ್ ಹೇಯ್ ಹೇಯ್, ಈ ಕದಂಬ ಕರೆಂಟ್ ಇದ್ದಾಗೆ, ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು, ದಟ್ ಈಸ್ ಕದಂಬ. ಹೌದ ಹೌದಾ? ಆದ್ರೆ ಇದೆಲ್ಲ ಸಿನಿಮಾ ಹೀರೋ ಡೈಲಾಗ್. ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ಈ ದೇಶ ಕಾಯ್ತಾನಲ್ಲ ಯೋಧ, ಅವನು ನಮ್ಮ ನಿಜವಾದ ಹೀರೋ. ಉತ್ತಿ ಬಿತ್ತಿ ಅನ್ನ ಕೊಡ್ತಾನಲ್ಲ ರೈತ, ಅವನು ನಮ್ಮ ನಿಜವಾದ ಹೀರೋ. ಇಷ್ಟಕ್ಕೂ ನಿಮ್ಮನ್ನು ಯಾರಾದರೂ ನಿಮ್ಮ ಹೀರೋ ಯಾರು ಅಂತಂದ್ರೆ ಧೈರ್ಯವಾಗಿ ಎದೆ ತಟ್ಕೊಂಡೇಳಿ, ನಿಮ್ಮ ಹೀರೋ, ನಿಜವಾದ ಹೀರೋ ನಿಮ್ಮ ತಂದೆ, ನಿಮ್ಮ ತಾಯಿ, ಅವರೇ ನಿಮ್ಮ ನಿಜವಾದ ಹೀರೋ, ಹೀರೋಯಿನ್. ಹೌಲ ಹೌಲ. ನಿಜವಾಗ್ಲೂ ನಾವು ಒಂದು ಕ್ಷಣ ಎಲ್ಲರೂ ಮನೆ ಕಡೆ ಹಿಂಗೆ ತಿರುಗಿ ನೋಡ್ರಿ. ನಮಗೆ ಚಿಕ್ಕ ವಯಸ್ಸಿಂದ ಹಿಂದೆ ಮುಂದೆ ಎಲ್ಲ ತೊಳೆದು ಬಟ್ಟೆ ಹಾಕಿ ಸ್ಕೂಲ್ ಫೀಸ್ ಕಟ್ಟಿ ಓದಿಸಿ ಬೆಳೆಸಿ ತುತ್ತಾಕಿ ಅವ್ರು ಮಲಗಿದ್ರೆ ಪರವಾಗಿ ನಿಮ್ಗೆ ಒಳ್ಳೆ ಕಡೆ ಮಲಗಿಸಿ ಎಲ್ಲ ಕಡೆ ಎಲ್ಲ ತಕ್ಕೊಟ್ಟು ನಿಮಗೆಲ್ಲ ಬೈಕು, ಕಾರು, ಡ್ರೆಸ್ ಎಲ್ಲ ತಕ್ಕೊಡ್ತಾರೆ. ಆದರೆ ಯಾರು ಅವ್ರ ಅಪ್ಪ ಅಮ್ಮನ ಹೀರೋ ಹೀರೋಯಿನ್ ಅನ್ನಲ್ಲ ರೀ. ಅವರೇ ನಿಜವಾದ ಹೀರೋ. ಸಿನಿಮಾದ ಹೀರೋ ಕೇಳಿದ್ರೆ ಸಿನಿಮಾದ ಹೀರೋ ಹೇಳಿ, ನಿಜವಾದ ಹೀರೋ ಅಂತಂದ್ರೆ ನಿಮ್ಮ ತಂದೆ ತಾಯಿಗಳು. ದಯವಿಟ್ಟು ಎಲ್ಲರೂ ಹೋಗ್ಬೇಕಾದ್ರೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ, ಭಾಳ ಒಳ್ಳೇದಾಗುತ್ತೆ. ಗೊತ್ತಿಲ್ಲದ ಒಬ್ಬ ಕ್ರಿಕೆಟಿಗಿನ, ಗೊತ್ತಿಲ್ಲದ ಒಬ್ಬ ನಟನ ಪೋಸ್ಟ್ರು ಅಚ್ಚೆ ಉಯಿಸ್ಕೊಳ್ತೀವಿ, ಗಾಡಿಗೆಲ್ಲ ಹಾಕ್ಸ್ಕೊಳ್ತೀವಿ. ಪಾಪ ದಿನನಿತ್ಯ ನಮಗೋಸ್ಕರ ಹೀರೋಯಿಸಮ್ ಮಾಡೋಂಥ ನಮ್ಮ ತಂದೆ ತಾಯಿ ಫೋಟೋಗಳನ್ನ ನಾವು ಯಾರೂ ಹಾಕ್ಸ್ಕೊಳ್ಳಲ್ಲ. ದಯವಿಟ್ಟು ಮೊದಲು ಆ ಕೆಲಸ ಮಾಡಿ, ತಂದೆ ತಾಯಿಗಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಧ್ವನಿ. ಶಂಕರ್ ನಾಗ್ ನಮ್ಮ ಆಟೋ ರಾಜ. ಗೀತಾಂಜಲಿ ಆಲುಗೆನ್ನೆಗೆ ಅಂತ ಹಾಡು ಹೇಳ್ಕೊಂಡು, ನೋಡಿ ಸ್ವಾಮಿ ನಾವಿರೋದು ಈಗ ಅಂತ ನಾ ಹೇಳ್ತಾ ಇದ್ದೆ. ಆದ್ರೆ ಎಲ್ಲರೂ ಕೇಳ್ತಾರೆ, ಶಂಕರಣ್ಣ ನೀವ್ಯಾಕೆ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋದ್ರಿ ಅಂತ. ನಾನು ಯಾವತ್ತೂ ಬಿಟ್ಟು ಹೋಗಿಲ್ಲ, ಸದಾ ನಿಮ್ಮ ಜೊತೆ ಇರ್ತೀನಿ. ಶಂಕರಣ್ಣನ ಸ್ಮಾರಕ ಎಲ್ಲಿದೆ ಅಂತ ಕೇಳ್ತೀರ, ನನ್ನ ಸ್ಮಾರಕ ಬೇರೆ ಎಲ್ಲೂ ಇಲ್ಲ. ನೀವು ಆಟೋ ಹೊತ್ತಬೇಕಾದ್ರೆ ಹಿಂದಿನ ಮುಂದೆ ನನಗೋಸ್ಕರ ಇಷ್ಟು ಜಾಗ ಕೊಟ್ಟೊಂದು ಫೋಟೋ ಹಾಕಿರ್ತೀರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ ಬೇಡ ಅಂತ ಹೇಳ್ತಾ ನಾನು ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಬರಲ್ಲ ಶಂಕರಣ್ಣವರಾದ್ಮೇಲೆ ಹೊರನಟ ಪದ್ಮಭೂಷಣ ಗಾನ ಗಂಧರ್ವ ಸಿಂಗರ್ ರಾಜ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕನ್ನಡಿಗರ ನೆಲ ಚಂದ, ಜಲ ಚಂದ, ಕನ್ನಡಿಗರ ಮನಸ್ಸು ಭಾಳ ಅಂದ. ನಾವು ಯಾವತ್ತೂ ಕರ್ನಾಟಕದಲ್ಲಿ ಎಲ್ಲ ಭಾಷಿಕರು ಇದ್ದೀವಿ, ಆದರೆ ನಾವೆಲ್ಲರೂ ಅಣ್ಣ ತಮ್ಮಂದರನ್ನ ಬಾಳಬೇಕು. ಕರ್ನಾಟಕದಲ್ಲಿ ಕನ್ನಡ ಭಾಷೆನ ಬಳಸಿ ಬೆಳೆಸಿ ಉಳಿಸಿ. ನಿಮ್ಮ ರಾಜಕುಮಾರ ಎಲ್ಲೂ ಹೋಗಿಲ್ಲ, ಇಲ್ಲೇ ಎಲ್ಲಿ ಕಲಾವಿದರಿಗೆ ಚಪ್ಪಾಳೆ ಕೊಡ್ತಿರೋ ಅಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ. ನಾನು ಹೇಳಿದೆ ಇದು ಅಭಿಮಾನಿ ದೇವರುಗಳು ಅಂತ, ಆದರೆ ಈ ನನ್ನ ಅಭಿಮಾನಿ ದೇವರುಗಳು ನಿಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪನ ನೀವುಗಳ ದೇವರನ್ನಾಗಿ ಮಾಡಿದ್ರಿ. ಅಪ್ಪನ ಮೀರಿಸಿದ ಮಗ ಅಪ್ಪು ಅಂತ ತೋರಿಸಿದ್ರಿ. ನೋಡಿ ಮುಂದೆ ಫೋಟೋ ಹಾಕಿದಿರಿ. ಇನ್ನೇನು ಬೇಕು, ನಾವು ಯಾವತ್ತೂ ರಾಜಕೀಯ ಮಾಡಿದವರಲ್ಲ, ನಿಮಗಾಗಿ ನಾವು ನಾಟಕ ಮಾಡಿದ್ವಿ, ಸಿನಿಮಾ ಮಾಡಿದ್ವಿ, ರಂಜಿಸ್ತೀವಿ ಅಷ್ಟೇ. ಇಷ್ಟು ಪ್ರೀತಿ ಕೊಟ್ಟಿರುವಂಥ ಈ ಜನತೆ ನಾವು ಯಾವತ್ತೂ ಚಿರಋಣಿ. ಅಭಿಮಾನಿ ದೇವರುಗಳೇ ಶರಣಾರ್ಥಿ.
ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಗೆ ಹೇಳಿದ್ರೆ, ಒಂದು ಸಿನಿಮಾ ಬಂದಿತ್ತು ಲಕ್ಕಿ ಮ್ಯಾನ್ ಅಂತ ಒಂದು ಸಿನಿಮಾ. ಅದರಲ್ಲಿ ಪುನೀತ್ ಸರ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು. ಅದರಲ್ಲಿ ಅವ್ರ ವಾಯ್ಸ್ ಇರಲಿಲ್ಲ. ಆ ಸಿನಿಮಾ ಈಗಲೂ ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ, ನೋಡಿ. ವಾಯ್ಸ್ ಮ್ಯಾಚ್ ಮಾಡಿದ್ದೀನಿ, ಅವ್ರ ವಾಯ್ಸ್ ಮಾಡೋಷ್ಟು ದೊಡ್ಡವನಲ್ಲ. ಅದರಲ್ಲಿ ಒಂದು ಡೈಲಾಗ್ ಇತ್ತು, ಸಾಧು ಕೋಕಿಲ ಮತ್ತು ಅವ್ರ ಜೊತೆ. ಅದರಲ್ಲಿ ಜ್ಯೂಸ್ ತಂದ್ಕೊಡ್ಲ ಅಂದರೆ ನಮ್ಮ ಅಪ್ಪು ಸರ್ ಜ್ಯೂಸ್ ತಂದ್ಕೊಡು ಅಂತ ಹೇಳೋ ಬದಲು ಈ ಥರ ಹೇಳೋಣ ಅಂತ ಹೇಳಿದ್ರು. ಅವ್ರು ಏನು ಹೇಳಿದ್ರು ಕೇಳಿ. ಹಾಗೆ ಅವ್ರ ಸಿನಿಮಾದ ಒಂದು ಡೈಲಾಗ್ ಹೇಳ್ತೀರಿ, ಬಟ್ ಅವ್ರ ಧ್ವನಿ ಥರ ಇರಲ್ಲ. ಜಸ್ಟ್ ಅವ್ರನ್ನ ನೆನಪಿಸ್ಕೊತಾ ಇದ್ದೀನಿ ಅಷ್ಟೇ. ಸಾಧು ಕೋಕಿಲ ಕೇಳ್ತಾರೆ, ಲೇ ಎಲ್ರ ಅವನು ಕರುಣ, ಲೇ ಕಳ್ಳ, ಪಾಪ ಲೇ ಒಂಚೂರು ಐಟ್ ಕಡಿಮೆ ಆಗ್ಬಿಟ್ರೆ ನಮ್ಮನ್ನು ಇಷ್ಟೊಂದು ರೇಗಿಸ್ತಿರಲ್ಲ ಲೇ. ಇರಲಿ ಇರಲಿ, ನೀನೇನ ಮುಂದೆ ಬರ್ತಾ ಇದೀಯ ಲೇ. ಅಪ್ಪ, ಬುಲೆಟ್ ಪ್ರಕಾಶ್ ಒಂದು ಡೈಲಾಗ್ ಹೊಡೆದಿದ್ದೆ ಗೊತ್ತಾ? ಅದು ನಿನಗೆ ಹೇಳಲ್ಲ ಕಂದ. ಆ ಡೈಲಾಗ್, ಏ ನಾಯಿ ಮುಚ್ಚ ಬಾಯಿ, ಇಲ್ಲ ಬಂದ ಸಾಯಿ. ಆಹಾ, ಈ ಡೈಲಾಗಿಂದ ಬುಲೆಟ್ ಅವ್ರು ಫೇಮಸ್ ಆಗಿದ್ರು, ನಮ್ಮ ಜೊತೆ ಇಲ್ಲ. ಈಗ ಕಮ್ ಟು ದ ಪಾಯಿಂಟ್. ಅಪ್ಪು ಮಹಾರಾಜ್, ಅಪ್ಪು ಬಾಸ್ ಇಲ್ಲಿದ್ದಾರೆ. ಬಾಸ್ ನಗುವಿನ ಪರಮಾತ್ಮ. ಇವ್ರಿಗೆಲ್ಲ ಜ್ಯೂಸ್ ತಂದ್ಕೊಡ್ಲ? ಜ್ಯೂಸ್ ಬೇಬಿ ಜ್ಯೂಸ್ ಯಾಕೆ, ಎಳ್ನೀರು ತಂದ್ಕೊಡು. ಯಾಕಂದರೆ ಎಳ್ನೀರು ತಂದ್ಕೊಟ್ರೆ ಅಟ್ಲೀಸ್ಟ್ ನಮ್ಮ ರೈತರಿಗಾದರೂ 10 ರೂಪಾಯಿ ಉಪಯೋಗ ಆಗುತ್ತೆ. ರೈತ ಬೆಳೆಯುವಂಥ ಸೊಪ್ಪು, ತರಕಾರಿ, ಹಣ್ಣು ಯಾವುದೇ ಇರಲಿ, ದಯವಿಟ್ಟು ರೈತ ಬೆಳೆಯುವಂಥ ಎಲ್ಲ ಪದಾರ್ಥನ ಚೌಕಾಶಿ ಮಾಡದೆ ಕೊಂಡ್ಕೊಳ್ಳಿ. ಯಾಕಂದರೆ ರೈತ ಈ ದೇಶದ ಬೆನ್ನೆಲುಬು. ಒಂದು ವಿಷಯ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಇರಲಿ ಹಚ್ಚೋರು ನಾವಾಗಿರ್ಬೇಕಷ್ಟೇ. ಇರೋದೊಂದು ಜೀವನ, ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ, ಹಿಂದೇನಾಗಿ ತಿಳಿದಿಲ್ಲ. ಎಲ್ಲಿ ಮಲಗ್ತೀವಿ, ಎಲ್ಲಿ ಬರ್ತೀವಿ ಎಲ್ಲ ಬರೆದಿದ್ದಾನೆ ನಮ್ಮ ಕೈಯಲ್ಲಿ. ಏನೂ ಇಲ್ಲ, ಎಲ್ಲ ವಿಧಿ. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ ನಮ್ಮ ಮತ್ತೊಬ್ಬ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಒಂದು ಧ್ವನಿ. ಪದೇ ಪದೇ ಅಪ್ಪಾಜಿ ಯಾವಲ್ಲಿ ಹೇಳಿದ್ರು ಅಭಿಮಾನಿ ದೇವರು ಅಂತ. 100% ಯಾವತ್ತಷ್ಟೇ DKD ನೋಡ್ತಾ ಇದ್ದೀರಾ, ಗೋಪಿ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆದರೆ ಒಂದೇನಪ್ಪ ಅಂದರೆ, ನಾನು ಯಾವಾಗಲೂ ಅಪ್ಪು ನೆನೆಸ್ಕೊಂಡ್ರೆ ಒಂದು ಹಾಡು ಜ್ಞಾಪಕ ಬರುತ್ತೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ. ಅಫ್ಕೋರ್ಸ್ ಅದು ನಾನು ಹೇಳ್ತಾ ಇಲ್ಲ, ಜನರೇ ಹೇಳುತ್ತಾರೆ, ಮತ್ತೆ ಮತ್ತೆ ಹೇಳುತ್ತಾರೆ ಪುನೀತ ರಾಜಕುಮಾರ. 100%. ಯಾಕಂದರೆ ನಾನು ತಮ್ಮ ಅಲ್ಲ, ಅದು ನಿಮ್ಗಳ ಸ್ವತ್ತು ಮುತ್ತು. ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ ನಮ್ಮ ಕಿಚ್ಚ ಸುದೀಪ್ ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಈಗ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಈ ಪಕ್ಕದಲ್ಲಿ ಉಚ್ಚಾ ವೆಂಕಟ್ ಬಂದಿದ್ದಾರೆ ಅಂದ್ಕೊಳ್ಳಿ, ಈ ಪಕ್ಕದಲ್ಲಿ ವರ್ತೂರ್ ಸಂತೋಷ್ ಬಂದಿದ್ದಾರೆ ಅಂದ್ಕೊಳ್ಳಿ. ಸುಮ್ಮನೆ ಇಬ್ಬರು ನಿಮ್ಮ ಅಪ್ಪಂದ್ರ ಬಗ್ಗೆ ಮಾತಾಡಿ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಹೆಂಗೆ ಮಾತಾಡ್ಬೋದು? ಕಿಚ್ಚ ಸುದೀಪ್ ಅವರು, ಉಚ್ಚಾ ವೆಂಕಟ್ ಅವರು ಬಿಗ್ ಬಾಸ್ ಬರ್ತಾ ಇದೆ, ನೀವು ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರ ಉಚ್ಚಾ ವೆಂಕಟ್ ಅವರೇ? ನಮ್ಮಪ್ಪ ಕೋಟ್ಯಾಧಿಪತಿ, ನನ್ನ ಮಗ ನನ್ನ ಎಕಡ. ದಯವಿಟ್ಟು ಅಸಭ್ಯ ಪದ ಬಳಸಬೇಡಿ. ನಿಮ್ಮಪ್ಪ ಕೋಟ್ಯಾಧಿಪತಿ ಅಂತಿರೋ, ನೀವ್ಯಾಕೆ ಮದುವೆ ಆಗಿಲ್ಲ ಉಚ್ಚಾ ವೆಂಕಟ್ ಅವರೇ? ನಾನೇ 10 ರೂಪಾಯಿ 20 ರೂಪಾಯಿ ಕಷ್ಟಪಡ್ತಾ ಇದ್ದೀನಿ. ಆಗಲ್ಲಪ್ಪ, ನಮ್ಮದು ಯಾವತ್ತು 6 ಪ್ಯಾಕ್ ಅಲ್ಲ, ಫ್ಯಾಮಿಲಿ ಪ್ಯಾಕು. ಅರ್ಥ ಆಯ್ತಾ? ಓಕೆ ಉಚ್ಚಾ ವೆಂಕಟ್ ಅವರೇ, ನಿಮ್ಮನ್ನ ಮದುವೆ ಆಗಬೇಕು ಅಂತ ಒಂದು ಹುಡುಗಿ ಹಾಡು ಹೇಳ್ತಾ ಇದ್ದಾಳೆ ನೋಡಿ. ನನ್ನ ಮದುವೆ ಆಗ್ಬೇಕು ಅಂತ ಹಾಡು ಹೇಳ್ತಾ ಇದ್ದಾಳ. ಯಾವ ಹಾಡು? ಕಾವಾಲಯ್ಯ ಕಾವಾಲಯ್ಯ. ಬೇಡಪ್ಪ, ಇಂಥ ಕಾವಾಲಿ ಕಟ್ಕೊಂಡು ಸಂಸಾರ ಮಾಡೋಕ್ಕಾಗಲ್ಲ ನನ್ನ ಮಗ. ನಂಗೆ ಬೇಡ, ಬರ್ತೀನಿ. ಧನ್ಯವಾದಗಳು ಉಚ್ಚಾ ವೆಂಕಟ್ ಅವರೇ. ವರ್ತೂರ್ ಸಂತೋಷ್ ಅವರೇ, ನೀವು ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರಾ? ಅಣ್ಣ, ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ರಣ್ಣ. ನಾನು ನಮ್ಮ ಅಪ್ಪನ ಕೊಟ್ಟಿರೋದ್ರಿಂದ ನಮ್ಮ ಅಪ್ಪನ ತೋಟಲ್ಲಿ ಶೋಕಿ ಮಾಡ್ತೀನಿ ಅಣ್ಣ. ನಮ್ಮ ಅಪ್ಪನ ಬೇರೆ ಯಾರಾದರೂ ಹುಟ್ಟಿದ್ರೆ ನಮ್ಮ ಅಪ್ಪನ ತೋಟಲ್ಲಿ ಶೋಕಿ ಮಾಡಿರಿ. ಒಂದು ಅರ್ಥ ಮಾಡಿರಿ, ಹಳ್ಳಿ ಮಕ್ಕಳಿಗೆ ಹೆಣ್ಣು ಕೊಡ್ರಿ, ರೈತರ ಮಕ್ಕಳಿಗೆ ಒಂದು ವರ್ಷದಲ್ಲಿ ಒಂದು ಮಕ್ಕಳು ಕೊಡ್ತಾರೆ. ನೀವು ಸಾಫ್ಟ್ವೇರ್ ಅಂತ ಕೊಟ್ಟರೆ ಒಂದು ವರ್ಷದೊಳಗೆ ಕೆಲವರು ಡೈವರ್ಸ್ ಕೊಡ್ತಾರೆ. ಹಳ್ಳಿ ಮಕ್ಕಳಿಗೆ ಹೆಣ್ಣು ಕೊಡ್ರಿ, ಒಳ್ಳೆ ಮಕ್ಕಳವೇ ಇಲ್ಲಿ, ಪುನೀತನ ಕೊಡ್ರಿ, ಪರವಾಗಿಲ್ಲ. ಬರ್ತೀನಣ್ಣ, ನಮಸ್ಕಾರ ಎಲ್ಲರೂ, ಧನ್ಯವಾದಗಳಣ್ಣ. ಹಾಗೆಯೇ ನಿಮ್ಮ ಮುಂದೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಧ್ವನಿ. ಸುಮ್ಮನೆ ಮೊನ್ನೆ ತಾನೇ ಶೇಕ್ ಹ್ಯಾಂಡ್ ಕೊಟ್ಕೊಂಡು ಅವರು ಎಲ್ಲ ಎಲೆಕ್ಷನ್ ಎಲ್ಲ ಎದುರಿಸಿದ್ರು. ಈಗ ಅದಕ್ಕೊಂದು ಸಣ್ಣ ಹಾಸ್ಯ ಲೇಪನ ಕೊಟ್ಟಿದ್ದೇನೆ. ಮೊದಲಿಗೆ ದೇವೇಗೌಡರು ಮಾತಾಡ್ತಾರೆ, ಅವ್ರ ಜೊತೆ ನರೇಂದ್ರ ಮೋದಿ ಅವರು ಬರ್ತಾರೆ. ಏನು ಹಾಸ್ಯ ಆಗ್ಬೋದು 1 ನಿಮಿಷದಲ್ಲಿ ನೋಡೋಣ. ನಮ್ಮ ನರೇಂದ್ರ ಮೋದಿ ಮತ್ತು ದೇವೇಗೌಡರು. ಮೊದಲಿಗೆ ದೇವೇಗೌಡರು. ಸೌಂಡ್ ಕೊಟ್ಟಿದ್ದೀರೇನ್ರಿ?
ಈ ದೇವೇಗೌಡ ಪುಟ್ಟ ಹೋರಾಟಗಾರ. ಕರ್ನಾಟಕ ವಿಷಯ ಕನ್ನಡ ವಿಷಯಕ್ಕೆ ಬಂದರೆ ನಿದ್ದೆ ಮಾಡಲ್ಲ. ಒಂದು ಫೋಟೋ ತೆಗೀರಿ ನಂದು. ಯಾರಿದು? ಅದಕ್ಕೆ ಕೇಳಿಸುವುದೇ ಇಲ್ಲ. ಮಾಜಿ ಸ್ವಲ್ಪ ಸ್ಮೈಲ್ ಕೊಡ್ತೀನಿ ರೀ, ಸಾಕು ಬಿಡಿ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತ ನೋಡಿ, ಪಿಜ್ಜಾ ಬರ್ಗರ್. ಈ ಯಾರಿದು ನಾನ್ ಸೆನ್ಸ್, ಗೆಟ್ ಲಾಸ್ಟ್ ಇಡಿಯಟ್. ಯಾರಿದು ನಾನ್ ಸೆನ್ಸ್? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ನನ್ನ ಜೊತೆ ನರೇಂದ್ರ ಮೋದಿಯವರು ಬಂದಿದ್ದಾರೆ, ಬನ್ನಿ ಮಾತಾಡಿ. भाई और बहनों, हम सब भारतीय हैं। भाई और बहनों, भारत देश में भाषा अनेक, धर्म अनेक, भारत एक। एक भारत श्रेष्ठ भारत, एक भारत स्वच्छ भारत, सबका साथ, सबका विकास। देवेगौड़ा जी, ನಮ್ಮ ಅಪ್ಪನಾಣೆ ಹಿಂದಿ ಅರ್ಥ ಆಗಿಲ್ಲ, ದಯವಿಟ್ಟು ಕನ್ನಡದಲ್ಲೇ ಮಾತಾಡಿ. ಎಲ್ಲ ಕರ್ನಾಟಕ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು. ಬಾಯರ್ ಬೆಹನೋ, ದಯವಿಟ್ಟು ಮೋದಿ ಅವರೇ ಈ ಥರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ. ಯಾಕಂದರೆ ಹೋದ ವರ್ಷ MLA ಎಲೆಕ್ಷನಲ್ಲಿ ನೀವು ಕರ್ನಾಟಕದಲ್ಲಿ MLA ಎಲೆಕ್ಷನಲ್ಲಿ ರೋಡ್ ಶೋ ಬಂದು ಜನಗಳ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮ್ ಎಲೆಕ್ಷನಲ್ಲಿ ಈ ಥರ ಕೈನ ಅಳ್ಳಾಡಿಸ್ದೆ ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನನಗೂ ಲಾಸು, ಏನೂ ಮಾಡೋಕ್ಕಾಗೋದಿಲ್ಲ. देवेगौड़ा जी क्या चाहिए आपको, क्या चाहिए? ಇದೇನು ಹೇಳ್ತಾ ಇದ್ದಾರೆ ಅವರು? क्या चाहिए आपको, चाहिए? ನಾನು ಚಹಾ ಕುಡಿಯಲ್ಲ, ಕಾಫಿ ಮಾತ್ರ. अच्छा दमाश, अच्छा दमाश। देवेगौड़ा जी क्या बात है, क्या बात है? ನಾನು ರೈಸ್ ಬಾತ್ ತಿನ್ನಲ್ಲ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಕೊನೆಯದ ಒಂದು ಮಾತು ಹೇಳ್ತೀನಿ, ಈ ದೇವೇಗೌಡರ ಬಗ್ಗೆ ಗೊತ್ತಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಚಿತ್ರದ 2 ಲೈನ್ ಹಾಡ್ತೀನಿ, ಕೇಳಿಸ್ಕೊಳ್ಳಿ. ಆಡಿಸಿ ನೋಡು, ಬೀಳಿಸಿ ನೋಡು, 92 ವರ್ಷ ವಯಸ್ಸು, ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಏನೇ ಕೇಳಿ ಒಂದ್ಸರಿ, ಹಿಂಗೆ ಫೋನ್ ಬಂತು. हेलो, ಯಾರ್ಯಾರು ಮದುವೆ ಆಗಿದ್ದೀರಾ, ಪಕ್ಕದಲ್ಲಿ ಹೆಂಡತಿ ಇದ್ರೆ ದಯವಿಟ್ಟು ಹೆಂಗಸ ಧ್ವನಿ ಬಂದರೆ ಸ್ಪೀಕರ್ ಆನ್ ಮಾಡಬೇಡ್ರಿ ಗಂಡಸರು. ನಾನು ಸುಮ್ಮನೆ ಇರಲಿಲ್ಲ, ಸ್ಪೀಕರ್ ಆನ್ ಮಾಡಿಬಿಟ್ಟೆ. ಆ ಕಡೆಯಿಂದ ಹೆಣ್ಣಿನ ಧ್ವನಿ. ಸರ್, ಗೋಪಿಯವರ ನನ್ನ ಹೆಂಡತಿ ಸಾಂಬಾರು ತಂದು ಹಾಕಿ ಅಂದರೆ 3 ಸತಿ ಬರಲ್ಲ. ಅಡುಗೆ ಮನೆಯೊಳಿದ್ದಳು ಟಕ್ಕನ್ ಬಂದ್ಬಿಟ್ಲು, ಇದು ಯಾರ್ದು ಧ್ವನಿ ಅಂತ. ನಾನು ಪಕ್ಕ ಬಂದಲ್ಲ, ಇನ್ನೇನು ಮಾಡೋದು? ಹೇಳಿ ಮೇಡಮ್, ಯಾರು ಬಂದೆ, ಏನಿರಬೇಕು ಆ ಕಡೆಯಿಂದ ಧ್ವನಿ. ಗೋಪಿಯವರೇ, ನಿಮ್ಮ ವಯಸ್ಸು ತುಂಬ ಚೆನ್ನಾಗಿದೆ. ನಮ್ಮ ಮೇಡಮ್ಮು ನಿಮ್ಮನ್ನೇ ಬುಕ್ ಮಾಡಕ್ಕೆ ಹೇಳೋರೆ. ನನ್ನ ಹೆಂಡತಿ ಹಿಂಗಂದು. 1 ನಿಮಿಷ ಇರೇ, ಅದೇನು ಕರೆಕ್ಟಾಗಿ ಹೇಳಮ್ಮ. ಸರ್, ದೇವೇಗೌಡರು ಸಿದ್ದರಾಮಯ್ಯ ಥರ ಮಾತಾಡ್ತಿರಲ್ಲ, ವಯಸ್ಸು ನಿನ್ನ ಬಾಯಿಗೆ ಇಟ್ಟಾಕ. ಅದು ವಯಸ್ಸಲ್ಲ, ವಾಯ್ಸು. ಏನು ಅಂದೆ, ನಮ್ಮ ಹೆಡ್ ಮೇಡಮ್ ಮಾತಾಡ್ತಾರೆ, ನಾನು ಆಫೀಸ್ PO ಅಂದ್ಬಿಟ್ಟು ಕೊಟ್ಟರು ಆ ಅಮ್ಮ. ಅವರು ಮೇಡಮ್ಮು ಅಧ್ಯಕ್ಷಣಿ, ಸರ್ ನಮ್ಮದು ಮಹಿಳಾ ದಿನಾಚರಣೆ ಇದೆ, ನಾಳೆ ಬರ್ಬೇಕು ಸರ್ ನೀವು ಅಂದರು. ಮಹಿಳೆಯರು ಕರೆಸಿ, ಮಹಿಳಾ ದಿನ. ನನ್ನ ಯಾಕೆ ಕರೆಸ್ತೀರಾ ಅಂದೆ. ಕೃಷ್ಣೇಗೌಡರು, ಪ್ರಾಣೇಶು, ರಿಚರ್ಡ್ ಲೂಯಿಸು, ನಿಮ್ಮ ಗುರುಗಳ ದಯಾನಂದ ಎಲ್ಲ ಬಂದಿದ್ದಾರೆ, ನೀವು ಬನ್ನಿ ಅಂದರು. ನನಗೆ ಖುಷಿ ಆಯಿತು, ದೊಡ್ಡ ವೇದಿಕೆ ಅಂತ. ನೆಕ್ಸ್ಟ್ ಡೇ ಹೋಗ್ತೀನಿ, ಎಂಟ್ರೆನ್ಸಲ್ಲಿ ಹೆಣ್ಣು ಮಕ್ಕಳೇ ಸೆಕ್ಯೂರಿಟಿ, ಬನ್ನಿ ಸಾರ್ ಒಳಗಡೆ ಅಂದರು. ಹೋದೆ, ಒಂದು 4 ಜನ ಹೆಣ್ಮಕ್ಳು ಕೊಟ್ಟರು. ಸ್ವಲ್ಪ ಸರಿ ಮಾಡಿ 4 ಜನ ಹೆಣ್ಮಕ್ಳು, ಓಕೆ, 4 ಜನ ಹೆಣ್ಮಕ್ಳು ಹೂ ಕೊಟ್ಟರು. ಭಾಳ ಖುಷಿ ಆಯಿತು. ಈ ಸೊಂಡೆ ಪಕ್ಕದಲ್ಲಿ ಒಂದು ದೊಡ್ಡ ಪೋಸ್ಟ್ ಹಾಕಿದ್ರು, ಹೆಣ್ಣುಮಗಳ ಪೋಸ್ಟು. ನೋಡಿದೆ, ಕೆಳಗಡೆ ಸೂಚನೆ ಅಂತ ಬರೆದಿತ್ತು. ಏನು ಬರೆದಿತ್ತು ಗೊತ್ತಾ? ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತ. ನಾನು ಹೋಗೋದ ಬೇಡವಾ? ನಾನು ಹಿಂದೆ ತಿರುಗಿದೆ, ಯಾರಾದರೂ ಪುಂಡ ಪೋಖ್ರಿಗಳು ಬರ್ತಾರೆ ಅಂತ ಹಂಗೆ ಹಾಕಿದ್ದೀವಿ, ನೀವು ಬನ್ನಿ ಸರ್ ಅಂದರು. ಬಂದಿದೆ ಬಿಡಿ ಸರ್.
ತಕ್ಷಣ ನಾನು ಇದೇನಪ್ಪ ಹಿಂಗಿಲ್ಲ ಬನ್ನಿ ಅಂತ ಒಳಗಡೆ ತಕ್ಷಣ ಒಳಗಡೆ ಹೋಗ್ತೀನಿ, ಬರೀ ಹೆಂಗಸರೇ ಕೂತವ್ರಿ ಎಲ್ಲ. ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹೆಂಗಸರಲ್ಲದೆ ಇನ್ಯಾರು ಕೂತಿರ್ತಾರೆ. ಒಂದು 10 ಚೇರ್ ಸ್ಟೇಜ್ ಮೇಲೆ ಎಲ್ಲ ಹೆಣ್ಣುಮಕ್ಳು ಮಧ್ಯೆ ಖಾಲಿ ಇತ್ತು. ನನ್ನನ್ನು ಕೂರಿಸಿದ್ರು. ಹಿಂಗೆ ನೋಡಿದೆ ಲೇಡೀಸ್, ಹಿಂಗೆ ನೋಡಿದೆ ಲೇಡೀಸ್, ಮುಂದೆನೂ ಲೇಡೀಸ್, ಫೋಟೋ ತೆಗಿಯೋರು ಲೇಡೀಸ್, ಸೌಂಡ್ ಆಪರೇಟರು ಲೇಡೀಸ್. ಖುಷಿ ಆಗೋಯ್ತು. ನನ್ನ ಹೆಂಡ್ತಿಗೆ ಒಂದು ವಿಡಿಯೋ ಕಾಲ್ ಮಾಡಿದೆ. ನೋಡೇ ಬರೀ ಹೆಣ್ಮಕ್ಳೇ ತುಂಬವ್ರೆ, ಎಲ್ಲ ಪಕ್ಕ ಹೊಟ್ಟೆ ಉಟ್ಕೊಂಡು ಸಾಯಿ ಅಂದ್ಬಿಟ್ಟು ಇಟ್ಬಿಟ್ಟೆ. ಮನೆಗೆ ಹೋದ್ಮೇಲೆ ತಿವಿಸ್ಕೊಳ್ಳೋದು ಇದ್ದೇ ಇದೆ, ಆದರೂ ಎಂಜಾಯ್ ಮಾಡಬೇಕು. ಅಲ್ಲೇನಾಯ್ತು, ತಕ್ಷಣ ಈ ಪಕ್ಕದಲ್ಲೊಂದು ಮೈಕ್ ಹಾಕಿತ್ತು. ನಿರೂಪಕಿ ಈಗ ಮಿಮಿಕ್ರಿ ಗೋಪಿ ಅವ್ರ ಕಾರ್ಯಕ್ರಮ ಅಂದರು. ಅಲ್ಲಿ ನಿಂತ್ಕೊಂಡು ಹಿಂಗೆ ನೋಡಿಕೊಂಡು ನಾನು ಎದ್ದು ಹೇಳಿದೆ, ಕೂತ್ಕೊಳ್ಳಿ ಸಾರ್ ಅಂದರು. ಯಾಕೆ ಮೇಡಮ್ ನನಗೆ? ನಮ್ಮ ಅಧ್ಯಕ್ಷನಿ ಮಾಡಿ ಭಾಷಣ ಆದಮೇಲೆ ನಿಮ್ಮದು ಅಂದರು. ಅಧ್ಯಕ್ಷನಿ ಪಕ್ಕದಲ್ಲಿದ್ರು ಅಷ್ಟು ದೂರದಲ್ಲಿ. ಅವ್ರು ಎದ್ದೋಗಿ ಅಲ್ಲಿ ನಿಂತ್ಕೊಂಡ್ರು ಭಾಷಣ ಮಾಡೋದಕ್ಕೆ. ಅಲ್ಲಿ ನಿಂತವ್ರೆ ಹಿಂಗೆ ಸಾಲಕ್ಕೆಲ್ಲ ಹೆಂಗಸರು, ಮಧ್ಯೆ ನಾನು. ಅಲ್ಲಿ ನಿಂತ್ಕೊಂಡ್ಬಿಟ್ಟು ಭಾಷಣ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಗೊತ್ತಾ? ಮುಂದೆ ಯಾರೋ ನಮ್ಮ ಒಯ್ಯಲಿಕ್ಕೆ ಅವಲ್ಲಿ ಹೆಣ್ಮಗಳು ಅನ್ಸುತ್ತೆ. ಮೇಡಮ್ ಮೊನ್ನೆ ಮಾಡಿದ್ರು ಹೆಣ್ಮಕ್ಳ ಬಗ್ಗೆ ಸ್ಟ್ರಾಂಗಾಗಿ ಭಾಷಣವ ಹಂಗೆ ಮಾಡಿ ಅಂದರು. ಮಾಡ್ತೀನಿ ಕೂತ್ಕೊಳ್ಳಮ್ಮ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಹಾಳಾದ ಗಂಡಸ್ತನ ಮಕ್ಕಳಿದಾರಲ್ಲ ಅಂದರು. ಅಲ್ಲಿ ನಿಂತ್ಕೊಂಡು ಹಿಂಗಂದ್ರೆ ಲೆಫ್ಟ್ ಸೈಡಲ್ಲಿ ಇರೋದೇ ನಾನೊಬ್ಬ, ಇನ್ನೆಲ್ಲ ಲೇಡೀಸು. ರೈಟ್ ಸೈಡ್ಗಾದ್ರೆ ಕೈ ಹಿಂಗೆ ಹಾಕೋದಾಗಿತ್ತು. ಅಷ್ಟಕ್ಕೆ ಬಿಡಲಿಲ್ಲ, ಮಾತೆತ್ಕೊಂಡು ನಾನೇನೋ ಮಿಸ್ಸಾಗಿ ಕೈ ಹಿಂಗೆ ಬಂದೈತೆ ಮಾತಾಡುವಾಗ ಅಂತ. ನಿಲ್ಲೇ ಇಲ್ಲ ರೀ, ಮಾತೆತ್ತಾರೆ. ಈ ಗಂಡಸರು ನೋಡೋಕ್ಕೆ ಎಮ್ಮೆ ಇದ್ದಂಗವೇ, ಕ್ವಾಣ ಇದ್ದಂಗವೇ, ಮುಳ್ಳಂದಿ ಇದ್ದಂಗವೇ. ಇವಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡೋದಲ್ಲದೆ ವರದಕ್ಷಿಣೆ ಬೇರೆ ಕೊಡಬೇಕು, ನಾಯಿ ಮುಂಡೆ ಮಕ್ಕಳಿಗೆ ಅಂದರು. ನನಗೆ ತಿವ್ದಂಗೆ ಆಗೋಯ್ತು. ನನಗೆ ಮೈಕೈ ಎಲ್ಲ ಹುರಿದೋಯ್ತು. ನನ್ನ ಅಪ್ಪನೇ ನಾನು ವರದಕ್ಷಿಣೆ ತಗೊಂಡು ಮದುವೆ ಆಗಿಲ್ಲ. ಪಕ್ಕದಲ್ಲಿ ಒಂದು ಅಜ್ಜಿ ಇತ್ತು. ನಾನು ವರದಕ್ಷಿಣೆ ತಗೊಂಡಿಲ್ಲ, ನಾನು ಯಾಕೆ ಈ ಮಾತು ಕೇಳಬೇಕು ಅಂತ ಅಜ್ಜಿ ಅಂದೆ. ಏನಪ್ಪ ಅಂತು. ಅಯ್ಯಯ್ಯಪ್ಪ ಅಜ್ಜಿ ಏನಿಲ್ಲ, ನನ್ನ ಮದುವೆಲಿ ನಾನು ವರದಕ್ಷಿಣೆ ತಗೊಂಡಿಲ್ಲ ಅಂದೆ. ಅಜ್ಜಿ ಏನನ್ಬೇಕು, ನೀನು ಮುಸುಡಿಗೆ 8 ಕೊಟ್ಟಿರೋದೆ ಕೂತ್ಕೊಳ್ಳೋ ಸುಮ್ಮನೆ ಅಂತು. ಅಯ್ಯಯ್ಯ ಅಲ್ಲಿ ಶುರು ಹಚ್ಕೊಂಡವ್ರೆ. ಇಂಥ ಗಂಡು ಮಕ್ಳು ಕುಡ್ಕೊಂಬಂದು ನಮಗೆ ಹೊಡಿತಾರೆ, ಬಡಿತಾರೆ, ಇವ್ರನ್ನ ಹೊಸ್ಕಾಕ್ಬೇಕು, ತಿರುದಾಕ್ಬೇಕು, ನೇತಾಕ್ಬೇಕು, ಬಡ್ದಾಕ್ಬೇಕು, ಇವ್ರು ಬಾಲ ಕಟ್ಟು ಮಾಡಬೇಕು ಅಂತ. ನಾನು ಆ ನಿರೂಪಕಿ ನೋಡ್ಬಿಟ್ಟು, ಮೇಡಮ್ ಇದು ಯಾಕೋ ನಂಗೆ ಸೆಟ್ ಆಯ್ತಾ ಇಲ್ಲ, ಹೋಗ್ತೀನಿ ಅಂದೆ. ನಿರೂಪಕಿ ಮೇಡಮ್ ಹೋಗಿ 1 ನಿಮಿಷ ಇರಿ ಸಾರ್ ಮೇಡಮ್ ಅಂದರು. ಆ ಮೇಡಮು ಉಗ್ರವಾಗಿ ಮಾತಾಡ್ತಾರಲ್ಲ, ಏನ್ರಿ ಅಂದರು. ಅಲ್ಲ ಗೋಪಿಯವ್ರು ಬಂದವ್ರೆ, ಸ್ವಲ್ಪ ಗಂಡಸರ ಬಗ್ಗೆ ರುಬ್ಬೋದನ್ನು ನಿಲ್ಲಿಸಿ ಮಧ್ಯಾಹ್ನ ಸೆಷನಲ್ಲಿ ರುಬ್ಬೋಣ, ಈಗ ಅವರು ಮೈ ಕೊಟ್ಬಿಡಿ ಕಾಮಿಡಿ ಮಾಡಲಿ ಅಂದರು. ಏನನ್ಬೇಕು ಮೇಡಮ್ ನನ್ನ ನೋಡಿ, ಅಯ್ಯೋ ಗೋಪಿಯವ್ರಿ ನೀವು ನಮ್ಮ ಕಾರ್ಯಕ್ರಮ ಮಹಿಳಾ ದಿನಾಚರಣೆಗೆ ಗೆಸ್ಟಾಗಿ ಇವತ್ತು ಬಂದಿದ್ದೀರಲ್ವೇನಪ್ಪ, ನನ್ನ ಬುದ್ಧಿಗೆ ಇಷ್ಟು ಮರ್ತೇ ಹೋಗಿತ್ತು, ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಾ ಇರೋದು ಗಂಡಸರಿಗೆ.